ಅತಿ ಹೆಚ್ಚು ಗುಲಾಬಿ ಹೂವು ಬೆಳೆಯುವ ದೇಶ ಈಕ್ವೆಡಾರ್. ಅತಿ ಹೆಚ್ಚು ಗುಲಾಬಿ ಪಕಳೆ ಉತ್ಪಾದಿಸುವ ದೇಶ ಇರಾನ್. ಕನ್ನಡದ ರೋಸಾ ಲ್ಯಾಟಿನ್ ಮೂಲದ ರೋಸದಿಂದ ಹಾಗೂ ಗುಲಾಬಿ ಪರ್ಷಿಯನ್ ಮೂಲದ ಗುಲಾಬ್ನಿಂದ ಬಂದಿದೆ. ಕೊಲಂಬಿಯಾದಲ್ಲಿ ಅತಿ ಹಳೆಯ ಹಾಗೂ ಯುರೋಪಿನಲ್ಲಿ ಗುಲಾಬಿ ಪುರಾತನ ಅವಶೇಷಗಳು ಸಿಕ್ಕಿದ್ದರೂ ಇಂದಿನ ತೋಟದ ಗುಲಾಬಿಗಳು 18ನೇ ಶತಮಾನದಿಂದ ಚೀನಾದಿಂದ ಹರಡಿದವುಗಳಾಗಿವೆ. 118ರಷ್ಟು ಜಾತಿ ಗುಲಾಬಿಗಳು ಇವೆ. ಅಲಂಕಾರ, ತೋಟಗಾರಿಕೆ, ಆಹಾರದಲ್ಲಿ ಈ ಮುಳ್ಳುಗಿಡದ ಹೂವು ಬಳಕೆಯಾಗುತ್ತದೆ. ಈಕ್ವೆಡಾರ್, ಕೊಲಂಬಿಯಾ, ಕೆನ್ಯಾ, ಇಥಿಯೋಪಿಯಾ, ಇರಾನ್, ಟರ್ಕಿ, ಬಲ್ಗೇರಿಯಾ ದೇಶಗಳು ಕ್ರಮವಾಗಿ ಅತಿ ಹೆಚ್ಚು ಗುಲಾಬಿ ಹೂವು ಬೆಳೆಯುವ ದೇಶಗಳಾಗಿವೆ. ಇರಾನ್ 20,000 ಟನ್, ಟರ್ಕಿ 3,000 ಟನ್, ಬಲ್ಗೇರಿಯಾ 2,500 ಟನ್, ಭಾರತ 1,500 ಟನ್, ಫ್ರಾನ್ಸ್ 1,000 ಟನ್, ಈಜಿಪ್ಟ್ 800 ಟನ್ ಅತಿ ಹೆಚ್ಚು ಗುಲಾಬಿ ಬಳಕೆ ಉತ್ಪಾದಿಸುವ ದೇಶಗಳಾಗಿವೆ. ಉತ್ತಮ ಪಕಳೆ ನಾನಾ ಬಗೆಯ ಆಹಾರಗಳಲ್ಲಿ ಬಳಕೆಯಾಗುತ್ತದೆ. ಪರಿಮಳ ದ್ರವ್ಯ, ಪರಿಮಳ ನೀರು ಇತ್ಯಾದಿ ಆಗುತ್ತದೆ.